ಎಲ್ಲರಿಗೂ ನಮಸ್ಕಾರ. ಪೂರ್ಣಿಮಾ ಕಿಶೋರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ನನ್ನ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಆನ್ ಮಾಡಿಕೊಳ್ಳಿ. ಇಂದು ನಾವು ಆರೋಗ್ಯಕರವಾದಂತಹ ಕಾಳುಗಳ ಪಲ್ಯವನ್ನು ಹೇಗೆ ಮಾಡೋದು ಅಂತೇಳಿ ನೋಡ್ಕೊಂಡು ಬರೋಣ. ಇಲ್ಲಿ ನಾನು ಕಾಳು ಪಲ್ಯಗಳನ್ನು ಮಾಡಲಿಕ್ಕೆ ಹೆಸರು ಮತ್ತು ಅಲಸಂಡೆ ಕಾಳು, ಹಾಗೆ ಅದರ ಜೊತೆಯಲ್ಲಿ ಹಸಿರು ಬಟಾಣಿಯನ್ನು ಕೂಡ ಇಷ್ಟನ್ನು ಮೊಳಕೆ ಬರೆಸಿ ನಾನಿಲ್ಲಿ ತಗೊಂಡಿದ್ದೇನೆ. ಇದರ ಬದಲಿಗೆ ನಿಮಗೆ ಯಾವ ಕಾಳುಗಳು ಇಷ್ಟ ಇರ್ತದೋ ಆ ಕಾಳುಗಳನ್ನು ತಗೊಳ್ಳಿ. ಹೆಸರು ಕಾಳು ರುಚಿ ಕೊಡ್ತದೆ, ಹಾಗಾಗಿ ನಾನು ಅದನ್ನು ಕೂಡ ಇಲ್ಲಿ ತಗೊಂಡಿದ್ದೇನೆ. ಎಲ್ಲವನ್ನು ಕೂಡ ನಾನಿಲ್ಲಿ ಮೊಳಕೆ ಬರೆಸಿ ಅದನ್ನು ನಾನು ಪಲ್ಯ ಮಾಡ್ತಾ ಇದ್ದೇನೆ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಹಾಗೂ ಮಕ್ಕಳಿಗೂ ಕೂಡ ನಾವು ಇದನ್ನು ಯಾವಾಗಲೂ ಕೊಡ್ತಾ ಇರಬೇಕು. ಇದರಲ್ಲಿ ಪ್ರೋಟೀನ್ ರಿಚ್ ಇರೋದ್ರಿಂದ ಇದು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗಾದರೆ ಬನ್ನಿ ಸರಳವಾಗಿ ಕಾಳುಗಳ ಪಲ್ಯವನ್ನು ಹೇಗೆ ಮಾಡೋದು ಅಂತೇಳಿ ನೋಡ್ಕೊಂಡು ಬರೋಣ. ಪಲ್ಯವನ್ನು ಮಾಡಲಿಕ್ಕೆ ನಾನಿಲ್ಲಿ 1 ಈರುಳ್ಳಿ, ಹಾಗೆ ಒಂದು ಸ್ವಲ್ಪ ಕರಿಬೇವು, ಹಾಗೆ 1 ಟೊಮ್ಯಾಟೊ, ಹಾಗೆ ಒಂದು ಸ್ವಲ್ಪ ಶುಂಠಿ ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿಯನ್ನು ಜಜ್ಜಿ ಇಟ್ಕೊಂಡಿದ್ದೇನೆ. ಈಗ ಒಂದು ಪ್ಯಾನ್ನ ಇಟ್ಟು ಅದಕ್ಕೆ ಒಂದು 3 ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಎಣ್ಣೆ ಅನ್ನೋದು ಕಾದ ನಂತರ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ, ಹಾಗೆ ಹಚ್ಚಿಟ್ಕೊಂಡಿರುವಂತಹ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಈರುಳ್ಳಿ ಅನ್ನೋದು ಬಾಡುವ ತನಕ ಫ್ರೈ ಮಾಡಿಕೊಳ್ಳಿ. ಈರುಳ್ಳಿ ಅನ್ನೋದು ಫ್ರೈ ಆದ ನಂತರ ಅದಕ್ಕೆ ಕರಿಬೇವಿನ ಸೊಪ್ಪು, ಹಾಗೆ ಜಜ್ಜಿಟ್ಕೊಂಡಿರುವಂತಹ ಬೆಳ್ಳುಳ್ಳಿ, ಅದು ಸ್ವಲ್ಪ ಫ್ರೈ ಆದ ಮೇಲೆ ಹಚ್ಚಿಟ್ಕೊಂಡಿರುವಂತಹ ಟೊಮೆಟೊನ ಹಾಕಿ ಟೊಮೆಟೊ ಅನ್ನೋದು ಸ್ಮೂತ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಈರುಳ್ಳಿ ಮತ್ತು ಟೊಮ್ಯಾಟೊ ಪೂರ್ತಿಯಾಗಿ ಬೆಂದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲೆ, ಹಾಗೆ ಅರ್ಧ ಸ್ಪೂನ್ ಆಗುವಷ್ಟು ಅರಸಿನ, ಹಾಗೆ ಅರ್ಧ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್, ಹಾಗೆ 1 ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರನ್ನು ಹಾಕಿ ಎಷ್ಟು ಬೇಕು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಇದನ್ನ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ನಿಮಗೆ ಒಂದು ವೇಳೆ ಇದು ಗ್ರೇವಿಯಾಗಿ ಬೇಕು ಅಂತ ಹೇಳಿದರೆ ಸ್ವಲ್ಪ ಜಾಸ್ತಿ ನೀರನ್ನು ಆ್ಯಡ್ ಮಾಡಿಕೊಳ್ಳಿ, ಹಾಗೆ ಇಲ್ಲ ನಿಮಗೆ ಇದು ಡ್ರೈ ಆಗಿ ಬೇಕು ಅಂತೇಳಿ ಹೇಳಿದರೆ ನೀರನ್ನು ಕಡಿಮೆ ಯೂಸ್ ಮಾಡಿಕೊಳ್ಳಿ. ಮಸಾಲೆಯಲ್ಲಿರುವಂಥ ಹಸಿ ವಾಸನೆ ಹೋಗುವಷ್ಟರ ತನಕ ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಂಡು ಈಗಾಗಲೇ ಮೊಳಕೆ ಬರೆಸಿ ಇಟ್ಕೊಂಡಿರುವಂತಹ ಕಾಳುಗಳನ್ನು ಇದಕ್ಕೆ ಸೇರಿಸಬೇಕು. ಮೊಳಕೆ ಬರೆಸಿರುವಂತಹ ಕಾಳುಗಳು ತುಂಬ ಒಳ್ಳೆಯದು ಆರೋಗ್ಯಕ್ಕೆ, ಅದರಲ್ಲಿ ಪ್ರೋಟೀನ್ ರಿಚ್ ಇರ್ತದೆ. ನಿಮಗೆ ಬೇರೆ ಕಾಳುಗಳು ಇಷ್ಟ ಇಲ್ಲ ಅಂತೇಳಿ ಹೇಳಿದರೆ ನೀವು ಬರೀ ಹೆಸರು ಕಾಳನ್ನು ಕೂಡ ಮೊಳಕೆ ಬರೆಸಿ ನೀವು ಈ ಥರ ಪಲ್ಯ ಮಾಡ್ಕೊಳ್ಬಹುದು. ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಬೆರೆಸಿ ಅದನ್ನು ಚೆನ್ನಾಗಿ ತಿರುಗಿಸಿ ಒಂದು ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡಬೇಕು. ಒಂದು 15 ನಿಮಿಷ ಇದನ್ನ ಚೆನ್ನಾಗಿ ಬೇಯಿಸಿ ಅದಕ್ಕೆ ತೆಂಗಿನ ತುರಿಯನ್ನು ಆ್ಯಡ್ ಮಾಡಿಕೊಳ್ಬೇಕು. ಯಾವುದೇ ಒಂದು ಅಡುಗೆಯನ್ನು ನೀವು ಮಾಡಿ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಅದನ್ನ ನಾವು ಹೆಚ್ಚೊತ್ತು ಫ್ರೈ ಮಾಡಿದ ಹಾಗೆ ಕೂಡ ಆ ಒಂದು ಅಡುಗೆಯಲ್ಲಿರುವಂತಹ ಟೇಸ್ಟ್ ತುಂಬ ಚೆನ್ನಾಗಿ ಬರ್ತದೆ. ನೀವು ಜಾಸ್ತಿ ಉರಿ ಇಟ್ಕೊಂಡು ಬೇಗ ಬೇಗ ಬೇಯಿಸಿ ಬೇಗ ಬೇಗ ಮಸಾಲೆಯನ್ನು ಹಾಕಿದಾಗ ಅದರ ಟೇಸ್ಟ್ ಅನ್ನೋದು ಅಷ್ಟು ಚೆನ್ನಾಗಿ ಬರುವುದಿಲ್ಲ. ಯಾವಾಗಲೂ ಅಡುಗೆ ಮಾಡಬೇಕಾದ್ರೆ ನೀವು ಕಡಿಮೆ ಉರಿಯಲ್ಲಿ ಇಟ್ಕೊಳ್ಳಿ, ಹಾಗೆ ಹೆಚ್ಚು ಹೊತ್ತು ನೀವು ಅದನ್ನು ಫ್ರೈ ಮಾಡಿ, ಆಗ ಅದರ ಟೇಸ್ಟ್ ತುಂಬ ಚೆನ್ನಾಗಿ ಬರ್ತದೆ. ನಂತರ ಮೇಲ್ಗಡೆಯಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿದರೆ ನಮ್ಮ ಕಾಳುಗಳ ಪಲ್ಯ ಅನ್ನೋದು ರೆಡಿ ಆಗ್ತದೆ. ನೋಡಿದ್ರಲ್ಲ ಕಾಳುಗಳ ಪಲ್ಯವನ್ನು ಹೇಗೆ ಮಾಡೋದು ಅಂಥೇಳಿ. ಇದರ ರೆಸಿಪಿ ಅನ್ನೋದು ತುಂಬ ಸರಳ ಇರಬಹುದು, ಆದರೆ ಇದರ ಪ್ರಯೋಜನ ಅನ್ನೋದು ತುಂಬ ಉಪಯುಕ್ತವಾದದ್ದು. ಇಡೀ ಕಾಳುಗಳನ್ನು ನಾವು ಅಲ್ಲಲ್ಲಿ ಸಾಂಬಾರುಗಳಲ್ಲಿ ಎಲ್ಲ ಹಾಕಿ ನಾವು ಯೂಸ್ ಮಾಡ್ತಾ ಇರ್ತೇವೆ. ಈ ಕಾಳುಗಳದ್ದೇ ಒಂದು ಪಲ್ಯ ಮಾಡಿದಾಗ ಇದನ್ನ ನಾವು ದೋಸೆ ಜೊತೆಯಲ್ಲಿ, ಚಪಾತಿಗಳ ಜೊತೆಯಲ್ಲಿ ಇದನ್ನ ನಂಚ್ಕೊಂಡು ತಿನ್ನಲಿಕ್ಕೆ ತುಂಬ ಚೆನ್ನಾಗಿರ್ತದೆ. ಈ ರೆಸಿಪಿಯನ್ನು ನೀವೆಲ್ಲರೂ ಕೂಡ ಒಂದು ಸಲ ಟ್ರೈ ಮಾಡಿ. ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.